ಮಂಗಳವಾರ ಇದ್ದಿದ್ದ ಜಾತ್ರೆಗೆ ಸೋಮವಾರನೇ ಹೋಗಿದ್ವಿ. ಏನಪ್ಪ ಊರಲ್ಲೆಲ್ಲ ಜನ ಮೆರಿತಾ ಇರ್ತಾರೆ ಅಂದರೆ ಒಬ್ಬರೂ ಇಲ್ಲ. ಇವಂತೂ ಹೆಂಗಾಗೋಯ್ತು ಅಂದರೆ ಬೆಳಗ್ಗೆ ಎದ್ದು ಸೀದಾ ನಮ್ಮ ಹೊಲ್ತಕ್ಕೆ ಹೋಗಿದ್ವು. ನಮ್ಮ ಅಣ್ಣ ಫೋನ್ ಮಾಡ್ಬಿಟ್ಟು ಎಳ್ನೀರ್ ಬೇಕಾ ಅಂದಿದ್ದ. ಅದಕ್ಕೆ ನಾನು ವಿಡಿಯೋ ಮಾಡೇ ಕಳಿಸ್ತಿದ್ದೀನಿ ಎಳ್ನೀರ್ ಬೇಕಾ ಅಂತ. ನಾನೇನೋ ನಮ್ಮಮ್ಮ ಕೆಲಸ ಮಾಡ್ತವ್ರೆ ಅಂದ್ಕೊಂಡ್ರೆ ಇಲ್ಲ, ನಮ್ಮಮ್ಮ ವಿಡಿಯೋಗೋಸ್ಕರ ಕೆಲಸ ಮಾಡ್ತಾ ಇದ್ರಲ್ಲಿ. ಆದ್ರೂ ನಮ್ಮಮ್ಮ ವಿಡಿಯೋಗೋಸ್ಕರನಾದ್ರೂ ಕೆಲಸ ಮಾಡ್ತವ್ರಲ್ಲ, ಅಷ್ಟು ಇಷ್ಟು ಅಂತ ಸಮಾಧಾನ ಆಯ್ತು. ಇದೇನಪ್ಪ ಹಿಂಗೈತೆ ಅಂತ ಅನ್ಕೋಬೇಡಿ. ಮನೆ ಹೊಲ ಎರಡು ಕೊಡ್ತೀವಿ ಅಂದ್ಬಿಟ್ಟು ಅವರು ಚೆನ್ನಾಗಿರೋದು ಹೊಲ ಇಕ್ಕೊಂಬಿಟ್ಟು ನಮ್ಗೆ ಈ ಥರ ಹೊಲ ಕೊಟ್ಬಿಡೋದ. ನಾವಂತೂ ಶಾಕ್ ಆಗೋದು, ಈ ಥರ ಹೊಲ ಕೊಟ್ಬಿಟ್ಟಾರಲ್ಲ ಅಂತ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಈ ಥರ ಹೊಲ ಈ ಹೊಲ ಏನಪ್ಪ ಹಿಂಗೈತೆ ಅಂತ ಅನ್ಕೋಬೇಡಿ. ಇದು ನಮ್ಮ ಹೊಲ, ನಮ್ಮ ದೊಡ್ಡಪ್ಪ ಆ ಹೊಲನ ಮೋಸ ಮಾಡಿ ಕೊಟ್ಬಿಟ್ಟಿರೋದು. ಇದೆಲ್ಲ ನಾವು ಬೆಳೆದಿರೋದು. ಅದಕ್ಕೆ ಅದೇ ಬೇಜಾರಲ್ಲಿ ನಾವು ಅಲ್ಲೇ ಎಳ್ನೀರು ಕಿತ್ಕೊಂಡು ಕುಡ್ಬಿಟ್ಟು ನಮ್ಮಮ್ಮ ಅಲ್ಲಿ ಬರಲ್ಲ, ನಮ್ಮಮ್ಮ ಆ ಜಮೀನಿಗೆ ಬರಲ್ಲ ಅಂತ ಡಿಪ್ರೆಷನಲ್ಲಿ ಕುತ್ಕೊಂಡ್ಬಿಟ್ಟಿದ್ರು. ಡಿಪ್ರೆಷನ್ ನಾನು ಊರಿಗೆ ಬಂದರೆ ಮಜಾ ಮಾಡ್ಕೊಂಡು ಆಯಾಗಿರ್ತೀನಿ ಅಂತ ಬಂದವಳು ಇಲ್ಲಿ ನೋಡ್ರಿ ಪಾತ್ರೆ ತಿಕ್ತಾ ಕೂತವಳೆ. ನಾನು ಇದೇನಪ್ಪ ಅಂತ ಶಾಕ್ ಆಗೋದೆ. ಯಮುನಾ ನನ್ನ ಹತ್ರ ಬಂದ್ಬಿಟ್ಟು ಬೇಗ ರೆಡಿಯಾಗಿ ನಾನು ಹೆಂಗಿದ್ದೀನಿ ಅಂತ ಕೇಳಿದ್ಲು. ಅದಕ್ಕೆ ನಾನು ಹೇಳ್ದೆ ಒಂದೆರಡು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಫೋಟೋ ತಕ್ಕೊಂಡು ಹಂಗೇನೆ ಅವಾಗೆ ನಾನು ನಡ್ಸ್ಕೊಂಬಿಟ್ಲು. ಆದರೆ ಇವಾಗ ಇವಳು ಹಂಗೆ ಅಲ್ಲಿಂದ ಮುಂದಕ್ಕೆ ಬಂದು ಅಲ್ಲೇ ಇದ್ದಂಥ ದನಗಳ ಜೊತೆ ಫೋಟೋ ತಕ್ಕೊಂಡು ಮನೆಗೆ ಹುಲ್ಲಾಕೊಂಡು ಮೀಸಲು ನೀರಿಗೆ ಪೂಜೆ ಮಾಡಿಬಿಟ್ಟು, ನಾವು ಪೂಜೆ ಮಾಡೋ ರೀತಿನ ನೋಡ್ಬಿಟ್ಟು ನಮ್ಮ ಅಜ್ಜಿ ಡಿಪ್ರೆಷನ್ಗೆ ಹೊಂಟೋಗ್ಬಿಟ್ಟಿದ್ರು. ಡಿಪ್ರೆಷನ್ ಹಿಂಗೂ ಮಡೆ ಮಾರಿ ರೆಡಿ ಮಾಡೇ ಬಿಟ್ವಿ. ಪೂಜೆ ಮಾಡಿಬಿಟ್ಟು ಡೈರೆಕ್ಟಾಗಿ ಹೋಗಿದ್ದೆ ದೇವಸ್ಥಾನಕ್ಕೆ. ದೇವ್ರ ದರ್ಶನ ಆಯಿತು. ಮುಂದಕ್ಕೆ ಬಂದು ಕೊಂಡಕ್ಕೆ ಬೆಂಕಿ ಹಚ್ಚಿದ್ರು. ಅಲ್ಲಿದ್ದಿದ್ದ ಹುಡುಗರು ಜೋರಾಗಿ ಪಟಾಕಿ ಹೊಡಿತಾ ಇದ್ರು. ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದರೆ ನಮ್ಮಪ್ಪ ದೇವ್ರ ಇಟ್ಕೊಂಡು ಕುಣಿತಾ ಇದ್ರು. ಇದೇನಪ್ಪ 4 ಜನನ ಕರೆಸಿ ನಮ್ಮ ಅಪ್ಪನ ಕೈ ಕೊಟ್ಟವ್ರೆ ಅನ್ಕೊಬಿಟ್ಟವು ನಾವು. ಅದೇ ನಮ್ಮದು ನೆನಪಿರಲಿ ಅಂತ ಮುಂದಕ್ಕೆ ಒಂದು ಸ್ವಲ್ಪ ಫೋಟೋ ತಕ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ವಿ. ಇವಳು ಆಲೇ ಮಡೆ ಹೊಡ್ಕೊಂಡೆ ನಿಂತ್ಕೊಬಿಟ್ಟವಳೆ. ನಾನಕ್ಕ ನಾನೇ ಮೊದಲು ಹೊತ್ಕೊಂಡು ನಿಂತ್ಕೋತೀನಿ ಅಂತ ನಿಂತಿದ್ಲು. ಜಾತ್ರೆ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಈ ಕಡೆ ನಾನು ನೋಡ್ತೀನಿ, ಅಲ್ಲಿ ಯಶಿಕಾ ಹೆಂಗ್ ನಿಂತಿದ್ಲು ಗೊತ್ತಾ? ದೇವ್ರನ್ನ ಅದ್ದೂರಿಯಾಗಿ ಆಚರಿಸ್ತಾ ನಾವಲ್ಲೊಂದು 2 ಫೋಟೋ ತಕ್ಕೊಂಡು ನಾನಲ್ಲಿ ನಿಂತಿದ್ದೀನಿ ನೋಡಿ. ನಾನೇ ಯಾವಾಗಲೂ ಓದ್ಕೋತಾ ಇರ್ತೀವಿ ಅಂತ ನಮ್ಮ ಅಮ್ಮಂಗೂ ಹೋಗ್ಲಿ ಪಾಪ ಅಂತ ಕೊಟ್ಟಿದ್ದು ನೋಡಿ. ಈ ಥರನೇ ಪೂಜೆ ಮಾಡ್ಬಿಟ್ಟು ಆಕದ ಅಲಂಕಾರ ಮಾಡಿದ್ದು. ಆಚೆಗೆ ನಮ್ಮೂರು ಜಾತ್ರೆ ಸ್ಟಾರ್ಟ್ ಆಯ್ತೈತೆ. ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು. ರೊಟ್ಟಿ ಊಟ ಉಣ್ಣಾಗಿಲ್ಲ, ಹಬ್ಬದೂಟ ತಳ್ಳಾಗಿಲ್ಲ, ಗಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಬುಧವಾರ ಬೆಳಗ್ಗೆ ಪೂಜೆ ಮಾಡಿಸ್ಕೊಂಡು ಬೆಂಗಳೂರು ಕಡೆಗೆ